ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತ ವಿಶ್ವಕಪ್ ಗೆದ್ದಿದ್ದಕ್ಕೆ ಭಾರತದಾದ್ಯಂತ ಸಂಭ್ರಮವೋ ಸಂಭ್ರಮ. ಭಾರತದೆಲ್ಲೆಡೆ ಅಹೋರಾತ್ರಿ ವಿಶ್ವ ಕ್ರಿಕೆಟ್ ಹಬ್ಬ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮದ ಹಬ್ಬ, ಸಂಭ್ರಮದ ವಾತಾವರಣ. ಪ್ರತಿಯೊಬ್ಬರು ಕೂಡ ಸಂಭ್ರಮಿಸಿದ ಅಭಿಮಾನಿಗಳ ಹರ್ಷೋದ್ಗಾರಕ್ಕೆ ಅಹಮದಾಬಾದ್ ಶೇಖ್ ಗ್ಯಾಲರಿಯಲ್ಲಿ ಒಂದೇ ಮಾತ್ರ ಕೇಳಿ ಬಂತು. ಅಭಿಮಾನಿಗಳು ಸಂಭ್ರಮಿಸಿದ್ರು, ಕುಣಿದು ಕುಪ್ಪಳಿಸಿದ್ರು. ಎಲ್ಲಿ ನೋಡಿದ್ರು ಕಣ್ಣು ಹಾಯಿಸಿದಷ್ಟು ಕೇಸರಿ ಬಿಳಿ ಹಸಿರಿನ ಭಾರತದ ಧ್ವಜವನ್ನ ಹಿಡಿದು ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಸಂಭ್ರಮಿಸಿದ್ರು. ಸಹಜವಾಗಿ ಭಾರತ ತಂಡ ಗೆದ್ದಿದ್ದಕ್ಕೆ ಎಲ್ಲ ಕಡೆಯೂ ಕೂಡ ಸಂಭ್ರಮದ ವಾತಾವರಣ. ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಹಬ್ಬದ ವಾತಾವರಣ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೇವೆ. ಕೈಯಲ್ಲಿ ಕೇಸರಿ ಬಿಳಿ ಹಸಿರು ಭಾರತದ ಧ್ವಜವನ್ನ ಹಿಡಿದು ಪಂದ್ಯ ನಡೆಯುತ್ತಿದ್ದಾಗ ಆಟಗಾರರಿಗೆ ಪ್ರೇರೇಪಣೆ. ಗೆದ್ದ ನಂತರ ಸಂಭ್ರಮ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನಿಮ್ಮ ಎಡಭಾಗದ ದೃಶ್ಯ ಹುಬ್ಬಳ್ಳಿಯಲ್ಲಿ ಆದಂತಹ ಸಂಭ್ರಮಾಚರಣೆ. ಹುಬ್ಬಳ್ಳಿಯಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದರು. ಇವತ್ತು ಭಾರತ ತಂಡವು T20 ವಿಶ್ವಕಪ್ ಗೆದ್ದು ನಮ್ಮೆಲ್ಲರಿಗೂ ಉತ್ಸಾಹ ತಂದಿದೆ. ಈ ಉತ್ಸಾಹ ನಾವೆಲ್ಲರೂ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಚೆನ್ನಮ್ಮ ಸರ್ಕಲ್ ಹತ್ರ. ನೀವು ನೋಡ್ಬೋದು, ಇದೊಂದು ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು. ತುಂಬ ಜನ ಉತ್ಸಾಹದಿಂದ ಈ ಒಂದು ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಭಾರತ ಈ ವಿಶ್ವಕಪ್ ಗೆದ್ದು ನಮ್ಗೆಲ್ಲರಿಗೂ ತುಂಬ ಸಂತೋಷವನ್ನು ತಂದಿದೆ. बहुत खुशी है हमें, भारत ने यह वर्ल्ड कप जीता है। सूर्य कुमार यादव की कप्तानी में भारत ने यह वर्ल्ड कप जीता है। बहुत खुशी का माहौल है इधर। बोलो भारत माता की जय, भारत माता की जय, जय श्री राम। ಇವತ್ತು ಸತತವಾಗಿ ನಮ್ಮ ಭಾರತ ತಂಡ 3ನೇ ಸರ್ತಿ T20 ವಿಶ್ವಕಪ್ ಗೆದ್ದಾರ. ಫಸ್ಟ್ ಟೈಮ್ 2007ರಾಗ ಯಾವಾಗ ಗೆದ್ದಿದ್ರು 2026 ಒಂದು T20 ವಿಶ್ವಕಪ್ ನಲ್ಲಿ ನಾವು ಸೆಮಿಫೈನಲ್ ಅಲ್ಲಿ ಕ್ವಾಲಿಫೈ ಆಗೋದು ನಮ್ಗೆ ಬಹಳ ಸಮಸ್ಯೆ ಆಗಿತ್ತು. ನಮ್ಮ ತಂಡ ಬಹಳ ಒಂದು ಪಾಯಿಂಟ್ಸ್ ನಲ್ಲಿ ಬಹಳ ಕಡಿಮೆ ಇದ್ರು. ಅಂತ ಒಂದು ತಂಡವನ್ನು ಸೂರ್ಯಕುಮಾರ್ ಯಾದವ್ ಇವರ ಒಂದು ನೇತೃತ್ವದಲ್ಲಿ, ನಾಯಕತ್ವದಲ್ಲಿ ಇವತ್ತು ನಾವು ಇವತ್ತು ನಮ್ಮ ಭಾರತ ಒಂದು ವಿಶ್ವಕಪ್ನಲ್ಲಿ T20 ವಿಶ್ವಕಪ್ನಲ್ಲಿ ಇವತ್ತು ಜಯವನ್ನು ಗಳಿಸಿದೆ. ನಾವು ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ಪಲ್ಲಿ ಭಾರತ ತಂಡ ಗೆದ್ದಿದ್ದಕ್ಕಾಗಿ ನಾವು ಶುಭಾಶಯವನ್ನು ಕೋರುವವರಾಗಿದ್ದೇವೆ. ಹಾಗೂ ನಮ್ಮ ನೆಚ್ಚಿನ ಒಂದು ಬ್ಯಾಟ್ಸ್ಮನ್ ಆದಂಥ ಸಂಜು ಸ್ಯಾಮ್ಸನ್ ಅವರು ಶತಕವನ್ನು ಹೊಡೆಯುವುದರಲ್ಲಿ ವಿಫಲರಾಗಿದ್ದಾರೆ. ಕೇವಲ 11